ಅಲ್ಲಿ ಘೋರ ನಡೆದು ವಾರವೇ ಉರುಳಿದೆ. ದಿನಗಳು ಕಳೆದ್ರೂ ದುರಂತದಲ್ಲಿ ಸತ್ತವರೆಷ್ಟು ಅನ್ನೋದು ಗೊತ್ತಾಗ್ತಿಲ್ಲ. ಈ ಕ್ಷಣದವರೆಗೂ ಮಳೆ ಅಬ್ಬರಿಸ್ತಾ ಇದ್ದು ನದಿ ಭೋರ್ಗರೆಯುತ್ತಿದೆ. ಅಂತಹ ನದಿಯಲ್ಲೇ ಶವಗಳಿಗಾಗಿ ಶೋಧ ನಡೆದಿದೆ. ಅಷ್ಟಕ್ಕೂ ಶಿರೂರು ದುರಂತದ ಕಣ್ಣೀರ ಕಥೆಗಳನ್ನೇ ತೋರಿಸ್ತೀವಿ ನೋಡಿ. ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳು ಬೀದಿ ಪಾಲಾಗಿದೆ ಅಂತ ಹೇಳ್ಬೋದಾಗಿದೆ. ಈ ಗಂಗಾವಳಿ ನದಿಯಲ್ಲೇ ಈಗಾಗಲೇ ಸುಮಾರು 7 ಮೃತದೇಹಗಳು ಸಿಕ್ಕಿದೆ. 5-6 ದಿನಗಳಿಂದ ಇದೇ ನಿಂತಲ್ಲೇ ವಾಹನಗಳು ನಿಂತಿವೆ. ಇಲ್ಲಿ ಏನು ಊಟ ಗೀಟ ಏನು ಸಿಕ್ಕಿದಿಲ್ಲ. ಇಲ್ಲಿ ಡ್ರೈವರ್ಗಳ ಕಣ್ಣೀರು ಹಾಕೋದು ಯಾರು ನೋಡಿಲ್ಲ ಇನ್ನೂ ಆದ್ರು. ಹುಚ್ಚೆದ್ದು ಸುರಿಯೋ ರಣಮಳೆ ನಡುವೆ ಮಣ್ಣು ತೆರವು ಕಾರ್ಯಾಚರಣೆ. ಒಡಲು ತುಂಬಿಸಿಕೊಂಡು ಭೋರ್ಗರೆಯೋ ನದಿಯಲ್ಲಿ ಶವಗಳಿಗಾಗಿ ಶೋಧ. ದಟ್ಟ ಕಾನನದ ನಡುವೆ ಪಲ್ಟಿಯಾಗಿರೋ ಟ್ಯಾಂಕರ್ ಹೊರತೆಗೆಯಲು ಹರಸಾಹಸ. ನಿರ್ನಾಮವಾಗಿರೋ ಮನೆಗಳು, ಸಾಲುಗಟ್ಟಿ ನಿಂತಿರೋ ಲಾರಿಗಳು ಶಿರೂರು ದುರಂತದ ಕತೆ ಹೇಳ್ತಿವೆ. ಶಿರೂರು ದುರಂತಕ್ಕೆ 1 ವಾರ, ಇನ್ನೂ ಸಿಕ್ತಿಲ್ಲ 3 ಶವ. ಜೀವದ ಹಂಗು ತೊರೆದು ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಕಾರ್ಯಾಚರಣೆ. ಅವತ್ತು ಜುಲೈ 16. ಅದೇ ದಿನ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಘೋರ ದುರಂತ ಆಗಿತ್ತು. ದಿಢೀರ್ ಕುಸಿದ ಗುಡ್ಡ ಗ್ಯಾಸ್ ಟ್ಯಾಂಕರ್, ಹೋಟೆಲ್, ಲಾರಿ, ಕಾರು ಸೇರಿದಂತೆ ಹಲವು ವಾಹನಗಳನ್ನ ಗಂಗಾವಳಿ ನದಿಗೆ ತಳ್ಳಿದೆ. ದುರಂತ ನಡೆದು ವಾರವೇ ಆದ್ರೂ ಇದುವರೆಗೂ ಸಾವಿನ ಲೆಕ್ಕ ಸಿಗ್ತಿಲ್ಲ. ಈವರೆಗೂ ಗಂಗಾವಳಿ ನದಿಯಲ್ಲಿ 7 ಮೃತದೇಹಗಳು ಪತ್ತೆಯಾಗಿವೆ. ಉಳುವರೆ ಗ್ರಾಮದ ಸನ್ನಿಗೌಡ, ಶಿರೂರು ನಿವಾಸಿ ಜಗನ್ನಾಥ, ಗಂಗೆಕೊಳದ ನಿವಾಸಿ ಲೋಕೇಶ್ ನಾಯ್ಕ್ ಹಾಗೂ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಕೂಡ ಇದೇ ದುರಂತದಲ್ಲಿ ಉಸಿರು ನಿಲ್ಲಿಸಿದ್ದಾರೆ ಎನ್ನಲಾಗ್ತಿದ್ದು, ಅವರ ಸುಳಿವು ಮಾತ್ರ ಪತ್ತೆಯಾಗಿಲ್ಲ. ಸುರಿಯೋ ಮಳೆ ನಡುವೆ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ನಿರಂತರ ಶೋಧ ನಡೆಸ್ತಿವೆ. ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಈಗಾಗಲೇ 10 ಜನ ಮೃತಪಟ್ಟಿದ್ದಾರೆ ಅಂತ ಜಿಲ್ಲಾಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇದುವರೆಗೂ 7 ಮೃತದೇಹಗಳು ಅಷ್ಟೇ ಸಿಕ್ಕಿದೆ. ಅದರ ಹಿನ್ನೆಲೆ ಈಗಾಗಲೇ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ತಂಡದವರು ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು, ಇದೇ ಗಂಗಾವಳಿ ನದಿ. ಈ ಗಂಗಾವಳಿ ನದಿಯಲ್ಲೇ ಈಗಾಗಲೇ ಸುಮಾರು 7 ಮೃತದೇಹಗಳು ಸಿಕ್ಕಿದೆ. ಇನ್ನೂ ಸಹಿತ ಕಾರ್ಯಾಚರಣೆ ಮುಂದುವರೆದಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡದವರು ಅಲ್ಲಿ ಈಗಾಗಲೇ 3 ರೌಂಡ್ ಸುತ್ತಾಕಿಬಿಟ್ಟು ಬಂದು ಈಗಾಗಲೇ ಅವರು ಕೂತಿದ್ದಾರೆ. ಆದರೆ ಬೆಳಗ್ಗೆಯಿಂದ ಸುಮಾರು 3 ರೌಂಡ್ ಹಾಕಿದ್ದಾರೆ ಅಂತ ಸಹಿತ ಅವರು ಮಾಹಿತಿ ಹೇಳ್ತಾ ಇದ್ದಾರೆ. ಖಾಸಗಿ ರಾಡಾರ್ ಹಿಡಿದು ಲಾರಿಗಾಗಿ ಶೋಧ. ಕೇರಳದ ಟಿಂಬರ್ ಲಾರಿ ಚಾಲಕ ಅರ್ಜುನ್ ಮೊಬೈಲ್ ಲೊಕೇಶನ್ ಆಧಾರದಲ್ಲಿ ಶೋಧ ಆಗ್ತಿದೆ. ಆದ್ರೆ ಅರ್ಜುನ್ ಹಾಗೂ ಲಾರಿ ಪತ್ತೆಯೇ ಆಗಿಲ್ಲ. ಕೆಲವರು ನದಿಯಲ್ಲಿ ಕೊಚ್ಚಿ ಹೋಗಿದೆ ಅಂದ್ರೆ ಮತ್ ಕೆಲವರು ಮಣ್ಣಿನಡಿಯಲ್ಲಿದೆ ಅಂತಿದ್ದಾರೆ. ಇದರ ನಡುವೆ ಖಾಸಗಿ ರಾಡಾರ್ ತರಿಸಿ ಶೋಧ ನಡೆಸಲಾಯಿತು. 10 ಮೀಟರ್ ಆಳದಲ್ಲಿ ಮೆಟಲ್ ಇರೋದು ಗೊತ್ತಾಗಿದ್ದು ಅಲ್ಲೇ ಸರ್ಚಿಂಗ್ ಮಾಡ್ತಿದ್ದಾರೆ. ನಿನ್ನೆ ಸ್ಪಾಟ್ಗೆ ಬಂದಿರೋ ಭಾರತೀಯ ಸೇನೆ ಕೂಡ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಗಂಗಾವಳಿ ತೀರದ 30 ಕುಟುಂಬಗಳು ಬೀದಿ ಪಾಲು. ಯಾವುದೋ ನಾಗರಿಕತೆ ಇಲ್ಲಿತ್ತು ಅನ್ನೋ ರೀತಿ ಕುರುಹು ಕಾಣ್ತಿದೆ. ಒಂದೇ ಒಂದು ದುರಂತ ಉರುವರೆ ಗ್ರಾಮವನ್ನೇ ನಾಮಾವಶೇಷ ಮಾಡಿದೆ. ದುರಂತದ ವೇಳೆ ಗಂಗಾವಳಿ ನೀರು ನುಗ್ಗಿ ಉರುವರೆ, ಶಿರೂರು ಗ್ರಾಮದ 30 ಮನೆಗಳು ನಾಶವಾಗಿವೆ. ಅವರೆಲ್ಲ ಕಾಳಜಿ ಕೇಂದ್ರಗಳಲ್ಲೇ ದಿನ ದೂಡುತ್ತಿದ್ದಾರೆ. ವಾರದಿಂದಲೂ ನಿಂತಲ್ಲೇ ನಿಂತ 100 ಲಾರಿಗಳು. ದುರಂತದ ಸೈಡ್ ಎಫೆಕ್ಟ್ ಹೆದ್ದಾರಿಯಲ್ಲಿ ಸಾಕ್ತಿದ್ದ ಲಾರಿಗಳಿಗೂ ತಟ್ಟಿದೆ. 1 ವಾರದಿಂದ ಹೈವೇನಲ್ಲೇ ಕಿಲೋಮೀಟರ್ ಉದ್ದಕ್ಕೂ ಲಾರಿಗಳು ನಿಂತಿದ್ದು ನಿತ್ಯ ಊಟಕ್ಕೂ ಚಾಲಕರು ಪರದಾಡ್ತಿದ್ದಾರೆ. ನಿರಂತರ ಮಳೆಗೆ ಲಾರಿಯಲ್ಲಿದ್ದ ಐಟಂಗಳು ಕೂಡ ಹಾಳಾಗಿವೆ. ನಾವು ಯಾದವಾಡಿಂದ ಬಂದಿವಿ ಸರ್. ನಮ್ದು ಕಾಸರಗೋಡು ಹೋಗ್ಬೇಕ್ರಿ. ಬಂದು 6 ದಿನ ಮುಗಿದು 7 ದಿನ ಆಯ್ತು ರೀ ಇವತ್ತಿಗೆ. ಇನ್ನು ಸರಿಯಾಗಿ ಊಟ ಇಲ್ಲ, ಏನಿಲ್ಲ. ಮತ್ತು ಮಾಲ್ ಏನು ತೋದತಿ ಏನು ಬಿಟ್ಟೈತೆ ಅದ ಗೊತ್ತಿಲ್ಲ ಸರ್. ಅದೆಲ್ಲ ಲಾಸ್ ರೀ ಸರ್ ನಮ್ದು. ಏನು ಮಾಲ್ ಇತ್ತು? ಮಾಲಿದು ಕನಕಿ ಹೊಟ್ಟೈತೆ ಸರ್. ಓಕೆ. ಅದು ಗೋಶಾಲೆಗೆ ಹೋಗ್ಬೇಕು ರೀ. ಓಕೆ. ಮತ್ತು ಅದು ಮಾಲ್ ತೋದಿತಾರೆ, ಮತ್ತು ಅವ್ರು ಯಾರು ಏನು ಮಾಡಂಗಿಲ್ಲ ರೀ ಸರ್. ನಮಗೆ ಎಲ್ಲ ಲಾಸ್ ಇದೆ ಸರ್. ಇನ್ನು ಮಣ್ಣು ತೆರವು ವಿಳಂಬ ಆಗ್ತಿರೋದಕ್ಕೆ ಆಕ್ರೋಶಗೊಂಡಿರೋ ಚಾಲಕ ಸಂಘದವರು ಇವತ್ತು ಶಾಸಕ ಸತೀಶ್ ಸೈಲ್ ಕಾರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದರು. ಅಣ್ಣಪ್ಪ ಬಾರ್ಕಿ ಜೊತೆ ಸೂರಜ್ ಪುತ್ತೂರೆ, TV9 ಕಾರವಾರ.
ಬೆಳಗಾವಿಯಲ್ಲಿ ಸಪ್ತ ನದಿಗಳು ದಿಗಿಲು ಮೂಡಿಸಿವೆ. ರಣಚಂಡಿ ಅವತಾರ ತಾಳಿವೆ. ನದಿ ತೀರದಲ್ಲಿ ಅನಾಹುತಗಳ ಸರಮಾಲೆಯೇ ಸೃಷ್ಟಿಯಾಗ್ತಿದೆ. ಕಣ್ಣ ಮುಂದೆಯೇ ಮನೆಗಳು ದೊಪ್ಪಂತ ಕುಸಿದು ಬೀಳ್ತಿದ್ರೆ ಕುಟುಂಬಗಳು ದಿಕ್ಕೆಟ್ಟು ಹೋಗ್ತಿವೆ. ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಿದೆ. ಘಟಪ್ರಭೆಯ ಅಬ್ಬರಕ್ಕೆ ಇದೀಗ ಸಾಕಷ್ಟು ಗ್ರಾಮಗಳಿಗೆ ಮತ್ತೆ ನೆರೆ ಆತಂಕ ಶುರುವಾಗಿರುವಂತದ್ದು. ನದಿಗಳು ಉಗ್ರ ರೂಪ ತಾಳಿವೆ. ಸೇತುವೆಗಳು ನೆರೆ ನೀರಿನಿಂದ ಮರೆಯಾಗಿವೆ. ಮಹಾ ಮಳೆಗೆ ಬೆಳಗಾವಿ ಜನರ ನೆಮ್ಮದಿ ಹಾಳು. ಸಪ್ತ ನದಿಗಳ ನರ್ತನ, ಜನಜೀವನ ಅಸ್ತವ್ಯಸ್ತ. ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಧೋ ಅಂತ ಸುರಿತಾ ಇದ್ರೆ ಬೆಳಗಾವಿಯಲ್ಲಿ ನೆರೆ ನರ್ತನವಾಡ್ತಿದೆ. ಜಿಲ್ಲೆಯ ಸಪ್ತ ನದಿಗಳ ತೀರದಲ್ಲಿ ಕೋಲಾಹಲ ಉಂಟಾಗಿದೆ. ಘಟಪ್ರಭಾ ನದಿ ಅಬ್ಬರಕ್ಕೆ ಪ್ರಚಂಡ ಪ್ರವಾಹ ಸೃಷ್ಟಿಯಾಗಿದೆ. ಮೂಡಲಗಿ ತಾಲೂಕಿನ ಮುಸುಗುಪ್ಪಿ ಗ್ರಾಮಕ್ಕೆ ನೆರೆ ಭೀತಿ ಎದುರಾಗಿದೆ. ಕಬ್ಬು ಸೇರಿ ಹಲವು ಬೆಳೆಗಳನ್ನ ಪ್ರವಾಹ ಕಬಳಿಸಿದೆ. ಲಕ್ಷ್ಮೀದೇವಿ ದೇಗುಲಕ್ಕೂ ಜಲದಿಗ್ಬಂಧನ ಬಿದ್ದಿದೆ. ನದಿಯ ನೀರು ಈಗಾಗಲೇ ತನ್ನ ಒಡಲನ್ನು ಬಿಟ್ಟು ಬೇರೆ ಭಾಗದಲ್ಲಿ ಬಂದಿರುವಂಥದ್ದನ್ನು ಗಮನಿಸಬಹುದಾಗಿದೆ. ಬರೀ ಈಗ ಏನು ಜಮೀನುಗಳಲ್ಲಿರುವಂತಹ ನೀರು ಗ್ರಾಮಗಳಿಗೂ ಕೂಡ ನುಗ್ಗುವಂತಹ ಭೀತಿ ಎದುರಾಗಿರುವಂಥದ್ದು. ಈಗಾಗಲೇ ನೆರೆ ಗ್ರಾಮದ ಬಾಗಿಲಿಗೆ ಬಂದು ನಿಂತಂತೆ ಕಾಣಿಸ್ತಾ ಇದೆ. ಒಂದೇ ತಾಲೂಕಿನಲ್ಲಿ 6 ಸೇತುವೆಗಳು ಮುಳುಗಡೆ. ಘಟಪ್ರಭಾ ನದಿ ಮೂಡಲಗಿ ತಾಲೂಕಿನಲ್ಲಿ 6 ಸೇತುವೆಗಳನ್ನ ನುಗ್ಗಿದೆ. ವಡೇರಹಟ್ಟಿಯಲ್ಲಿ ಸೇತುವೆ ಮರೆಯಾಗಿದೆ. ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕಿಸುವ ಕುಡುಚಿ ಉಗಾರ ಸೇತುವೆ, ಖಾನಾಪುರ ಹಳಿಯಾಳ ಸೇತುವೆಯು ಮುಳುಗಿದೆ. ಮತ್ತೊಂದು ಕಡೆ ಮಲಪ್ರಭಾ ಕೂಡ ಗೀಳಿಡ್ತಿದೆ. ನದಿ ಆರ್ಭಟದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ 1.20 ಲಕ್ಷ ಕ್ಯೂಸೆಕ್ಸ್ ನೀರು ಹರಿಬಿಟ್ಟಿದ್ದು, ಕೃಷ್ಣಾ, ಹಿರಣ್ಯಕೇಶಿ ನದಿಗಳು ಅಪಾಯದ ಮಟ್ಟ ಮೀರಿವೆ. ಚಿಕ್ಕೋಡಿಯ ಕಲ್ಲೋಳದಲ್ಲೂ ಪ್ರವಾಹ ಎದುರಾಗಿದೆ. ಕೃಷ್ಣಾ ನದಿ ಭೋರ್ಗರೆತಕ್ಕೆ ದತ್ತ ಮಂದಿರ ಜಲಾವೃತಗೊಂಡಿದೆ. ನದಿ ತೀರದಲ್ಲಿ ಅಲರ್ಟ್ ಘೋಷಣೆಯಾಗಿದೆ. ಹಿರಣ್ಯಕೇಶಿ ನದಿ ಯರನಾಳ, ಮದಮಕ್ಕನಾಳ ಸಂಪರ್ಕಿಸುವ ಸೇತುವೆಯನ್ನ ಆವರಿಸಿದೆ. ನದಿ ಪಕ್ಕದ ಕಟ್ಟಡಗಳಿಗೂ ನೀರು ನುಗ್ಗಿದೆ. ಯರನಾಳದಲ್ಲಿ ಸಾವಿರಾರು ಎಕರೆ ಜಮೀನು ಮುಳುಗಡೆಯಾಗಿದೆ. ಧಾರಾಕಾರ ಮಳೆಗೆ ಬೆಳಗಾವಿ ತಾಲೂಕಿನ ಸುಳೆಬಾವಿ ಗ್ರಾಮದಲ್ಲಿ ಮನೆ ಕುಸಿದು ಬಿದ್ದಿದೆ. ಇತ್ತ ಚಿಕ್ಕೋಡಿ ಪಟ್ಟಣದ ರಾಮನಗರದಲ್ಲೂ ಮನೆ ನೆಲಕಚ್ಚಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿಯ ಢವಳೇಶ್ವರದಲ್ಲಿ ಸೇತುವೆ ಮುಳುಗುವ ಹಂತಕ್ಕೆ ತಲುಪಿದೆ. ಸೇತುವೆ ಮುಳುಗಡೆಗೆ ಅರ್ಧ ಅಡಿ ಮಾತ್ರ ಬಾಕಿ ಇದೆ. ಏನೇ ಹೇಳಿ, ಮಹಾ ಮಳೆಗೆ ಉಂಟಾಗಿರೋ ನೆರೆ ಜನರ ನೆಮ್ಮದಿ ಕಸ್ತಿರೋದಂತೂ ನಿಜ. ಬ್ಯೂರೋ ರಿಪೋರ್ಟ್, TV9. ನಿರಂತರ ಮಳೆಯಿಂದಾಗಿ ನದಿಗಳ ಒಡಲು ತುಂಬಿ ತುಳುಕ್ತಾ ಇದೆ. ಇದರಿಂದಾಗಿ ಜಲಪಾತಗಳಿಗೆ ಜೀವ ಕಳೆ ಬಂದಿದ್ದು, ಪ್ರವಾಸಿಗರ ದಂಡೆ ಆಗಮಿಸ್ತಾ ಇದೆ. ಮತ್ತೊಂದು ಕಡೆ ಜಲಾಶಯಗಳು ಭರ್ತಿಯಾಗಿದ್ದು, ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ಬೆಟ್ಟದ ಮೇಲೆ ಬೆಳ್ಳಿ ಧಾರೆ ಧುಮ್ಮಿಕ್ಕುತ್ತಿದೆ. ಹಸಿರಿನ ನಡುವೆ ಹಾಲಿನ ಹೊಳೆಯೇ ಹರಿಯುತ್ತಿದೆ. ಮಳೆ ಅಬ್ಬರದಿಂದ ಜಲಪಾತಗಳಿಗೆ ಜೀವಕಳೆ ಬಂದಿದ್ದು, ಎಲ್ಲೆಲ್ಲೂ ಜಲರಾಶಿಯೇ ಕಾಣ್ತಿದೆ. ವಸುಂಧರೆ ಅಂದವನ್ನ ಮತ್ತಷ್ಟು ಹೆಚ್ಚಿಸುವಂತೆ ಜಲಧಾರೆ ಹರಿಯುತ್ತಿದೆ.
ಒಂದಲ್ಲ ಎರಡಲ್ಲ 170 ಅಡಿಗಳ ಎತ್ತರದಿಂದ ಧುಮ್ಮಿಕ್ಕುತ್ತಿರುವ ಗೋಕಾಕ್ ಜಲಪಾತಕ್ಕೆ ರಾಜಕಳೆ ಆವರಿಸಿದೆ. ಪಶ್ಚಿಮ ಘಟ್ಟಗಳ ಮಳೆಯಿಂದಾಗಿ ಬೆಳಗಾವಿಯ ಗೋಕಾಕ್ ಫಾಲ್ಸ್ನಲ್ಲಿ ನೀರು ಭೋರ್ಗರೆಯುತ್ತಿದೆ. ರಾಜ್ಯ ಮಾತ್ರವಲ್ಲ, ಮಹಾರಾಷ್ಟ್ರದಿಂದಲೂ ಸಾವಿರಾರು ಪ್ರವಾಸಿಗರು ಜಲಸಿರಿ ನೋಡಲು ಬರ್ತಿದ್ದಾರೆ. ಇಲ್ನೋಡಿ, ಮಳೆಗೆ ಮೈದುಂಬಿಕೊಂಡಿರುವ ಡೈಮಂಡ್ ಜಲಪಾತವನ್ನ. ಚಿಕ್ಕಮಗಳೂರಿನ ಕೆಮ್ಮನಹಳ್ಳಿ ಕಾವಲು ಬಳಿಯ ಫಾಲ್ಸ್ ತುಂಬಿ ಹರಿಯುತ್ತಿದೆ. ದೂರದಲ್ಲೇ ನಿಂತು ಇದರ ಅಂದ ಸವಿಯೋದ್ ಬಿಟ್ಟು ಕೆಲವರು ಫಾಲ್ಸ್ ತುದಿಯಲ್ಲಿ ನಿಂತು ಹುಚ್ಚಾಟವಾಡ್ತಿದ್ದಾರೆ. ಕೆಆರ್ಎಸ್ ಡ್ಯಾಂ ಭರ್ತಿಗೆ 1 ಅಡಿಯಷ್ಟೇ ಬಾಕಿ. 50,000 ಕ್ಯೂಸೆಕ್ ನೀರು ರಿಲೀಸ್, ಹಲವು ಪ್ರದೇಶ ಮುಳುಗಡೆ. ಕಾವೇರಿ ಕೊಳ್ಳದ ಜೀವನಾಡಿಯಾಗಿರುವ ಕೆಆರ್ಎಸ್ ಡ್ಯಾಂ 123 ಅಡಿ ಭರ್ತಿಯಾಗಿದೆ. ಇನ್ನೊಂದಡಿ ನೀರು ಬಂದ್ರೆ ಜಲಾಶಯ ಸಂಪೂರ್ಣ ತುಂಬಲಿದೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಡ್ಯಾಂ ಪರಿಶೀಲಿಸಿದ್ರು. ಜುಲೈ 27ಕ್ಕೆ ಕಾವೇರಿಗೆ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಲಿದ್ದಾರೆ ಅಂತಂದ್ರು. ಹಾಗೆ ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿ ಮಾಡ್ತೇವೆ ಅಂತಂದ್ರು. ವಾರಣಾಸಿಯಲ್ಲಿ ಗಂಗಾ ಆರತಿ ಮಾಡ್ತಾ ಇದ್ದಾರೆ. ಆ ಮಾದರಿಯಲ್ಲಿ ಇಲ್ಲೂ ಕೂಡ ನಮ್ಮ ಕಾವೇರಿ ಆರತಿಯನ್ನು ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾನು ರೂಪಿಸ್ತಾ ಇದ್ದೇನೆ. ಸದ್ಯ ಡ್ಯಾಂನಿಂದ 50,000 ಕ್ಯೂಸೆಕ್ ನೀರು ಹೊರಬಿಟ್ಟಿದ್ದು ಬೃಂದಾವನದ ಬೋಟಿಂಗ್ ಪಾಯಿಂಟ್ ಜಲಾವೃತವಾಗಿದೆ. ಇದರಿಂದ ಬೋಟಿಂಗ್, ಸಂಗೀತ, ನೃತ್ಯ, ಕಾರಂಜಿಗೆ ನಿರ್ಬಂಧ ಬಿದ್ದಿದೆ. ಹಾಗೆ ಶ್ರೀರಂಗಪಟ್ಟಣದ ರಂಗನತಿಟ್ಟು ಪಕ್ಷಿಧಾಮದಲ್ಲೂ ದೋಣಿ ವಿಹಾರ ಬಂದ್ ಆಗಿದೆ. ಇನ್ನು ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಯಲ್ಲಿ ಗುಡ್ಡ ಕುಸಿತ ಉಂಟಾಗಿದ್ದು ಜುಲೈ 29ರ ತನಕ ಚಂದ್ರದ್ರೋಣ ಪರ್ವತ ಪ್ರದೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಇನ್ನು ವರ್ಷಧಾರೆಯಿಂದ ರಾಜ್ಯದ ಬಹುತೇಕ ಜಲಾಶಯಗಳು ತುಂಬಿ ತುಳುಕುತ್ತಿವೆ. 105 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ತುಂಗಭದ್ರಾ ಡ್ಯಾಂನಲ್ಲಿ ಸದ್ಯ 83 ಟಿಎಂಸಿ ನೀರು ಸಂಗ್ರಹವಾಗಿದೆ. ಇನ್ನು 33 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಬಸವಸಾಗರ ಜಲಾಶಯದಲ್ಲಿ 27 ಟಿಎಂಸಿ ನೀರಿದೆ. ಇನ್ನು ಕಬಿನಿ ಡ್ಯಾಂ 19 ಟಿಎಂಸಿ ಸಂಗ್ರಹ ಸಾಮರ್ಥ್ಯವಿದ್ದು ಸದ್ಯ 18 ಟಿಎಂಸಿ ನೀರಿದೆ. ಹಾಗೆ ಚಿತ್ರದುರ್ಗದ ವಾಣಿ ವಿಲಾಸ ಸಾಗರ ಜಲಾಶಯ 30 ಟಿಎಂಸಿ ಸಂಗ್ರಹ ಸಾಮರ್ಥ್ಯವಿದ್ದು 17 ಟಿಎಂಸಿ ನೀರಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.